ನೀವು ಯಾವುದನ್ನೋ ಒಂದು ದ್ವೇಷಿಸ್ತಾ ಇರ್ತೀರ, ಯಾವುದನ್ನೋ ನೀವು ಹೇಟ್ ಮಾಡ್ತಿರ್ತೀರ, ಮತ್ತು ಯಾವುದ್ರ ಬಗ್ಗೆನೋ ನಿಮಗೊಂದು ನೆಗೆಟಿವ್ ಇಮೋಷನ್ ಇರುತ್ತೆ. ಅದು ಆ ವ್ಯಕ್ತಿ ನನ್ನ ಲೈಫಲ್ಲಿ ಬರೋದು ಬೇಡ, ಈ ಘಟನೆ ನನ್ನ ಲೈಫಲ್ಲಿ ಆಗೋದು ಬೇಡ ಅಂತೇಳಿ ಅದೇ ಘಟನೆಗಳು ನಡೀತವೆ. ನಾನು ದುಡ್ಡು ಇಲ್ಲದೇ ಇರೋ ಸ್ಥಿತಿ ನಾನು ಬರೋದು ಬೇಡ, ದುಡ್ಡು ಇಲ್ಲದೇ ಇರೋ ಸ್ಥಿತಿಗೆ ಬರ್ತೀರಾ. ಜಗಳ ಆಗೋದು ಬೇಡ ರಸ್ತೆಯಲ್ಲಿ ಅಂದರೆ ಜಗಳನೇ ಆಗುತ್ತೆ. ಯಾಕೆ ಹಿಂಗಾಗುತ್ತೆ? ಯಾವುದನ್ನು ಅವಾಯ್ಡ್ ಮಾಡ್ತೀವೋ ಅದೇ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರುತ್ತಲ್ಲ, ಅದಕ್ಕೇನಾದರೂ ಕಾರಣ ಇದೆಯಾ? ಖಂಡಿತ ಇದೆ. ದಿಸ್ ಈಸ್ ಕಾಲ್ಡ್ ರಿವರ್ಸ್ ಮ್ಯಾನಿಫೆಸ್ಟೇಷನ್ ಅಂತ. ಓಕೆ, ಸೊ ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಮ್ಯಾನಿಫೆಸ್ಟೇಷನ್ ಈಸ್ ನಥಿಂಗ್ ಬಟ್ ಎನರ್ಜಿ. ಯೂನಿವರ್ಸ್ಗಾಗಲಿ ಬ್ರಹ್ಮಾಂಡಕ್ಕಾಗಲಿ ಒಂದು ಆ ಪವರ್ಗಾಗಲಿ ನಿಮಗೆ ನೋ ಅನ್ನೋದ್ರ ಬಗ್ಗೆ ಅದಕ್ಕೆ ಅರ್ಥ ಗೊತ್ತಿಲ್ಲ, ನಿಮಗೇನು ಬೇಡ ಅನ್ನೋದ್ರ ಬಗ್ಗೆ ಅರ್ಥ ಗೊತ್ತಿಲ್ಲ, ಅಥವಾ ನಿಮಗೇನು ಬೇಕು ಅನ್ನೋದ್ರ ಬಗ್ಗೆ ಅರ್ಥ ಗೊತ್ತಿಲ್ಲ. ನೀವೇನಕ್ಕೆ ಎನರ್ಜಿ ಆಗ್ತಿದ್ದೀರಾ, ನೀವೇನು ರಿಪೀಟ್ ಮಾಡ್ತಾ ಇದ್ದೀರಾ ಅದನ್ನೇ ಅದು ಕೊಡೋದು. ಓಕೆ, ಸೊ ನೀವು ಏನು ರಿಪೀಟ್ ಮಾಡ್ತಾ ಇದ್ದೀವಿ, ಆ ವ್ಯಕ್ತಿ ಬೇಡ ನನಗೆ, ಈ ಸಿಚುಯೇಷನ್ ಬೇಡ ನನಗೆ, ನನ್ನ ಕೆಲಸ ಕಳ್ಕೊಳ್ಳೋದು ಬೇಡ ಅಲ್ವಾ, ಲೆಟ್ ಮಿ ನಾಟ್ ಗೆಟ್ ಇನ್ ಟು ದಿಸ್ ಸಿಚುಯೇಷನ್. ತುಂಬ ಜನ ಅದನ್ನೇ ಅಲ್ವಾ ಹೇಳೋದು, ಅಲ್ಲಿ ಪಾಸಿಟಿವಿಟಿನೇ ಇರಲ್ಲ. ಲೆಟ್ ಮಿ ನಾಟ್ ಗೆಟ್ ಇನ್ ಟು ದಿಸ್ ಕೈಂಡ್ ಆಫ್ ಅ ಪರ್ಸನ್ ಅಂತಾರೆ. ಈ ಥರ ಮನುಷ್ಯ ನನಗೆ ಬೇಡ ನನ್ನ ಲೈಫಲ್ಲಿ. ಎಷ್ಟೋ ಜನ ಹೆಣ್ಮಕ್ಳು ಡಿವೋರ್ಸ್ ಕೇಸ್ ಆಗೋ ಟೈಮಲ್ಲಿ ನನ್ನ ಹತ್ರ ಬಂದಿದ್ದೆ, ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ, ನಮ್ಮ ತಂದೆ ಥರ ನಾರ್ಸಿಸಮ್ ಪರ್ಸನ್ ನನಗೆ ಬೇಡ ಅಂತಿದ್ದೆ, ಅಂಥವರೇ ಸಿಕ್ಕಿದ್ರು. ಅವ್ರ ಥಾಟ್ ಪ್ರೊಸೆಸ್ ಏನೋ ಮಗುವಿಂದನೂ ಆ ಥರ ಹಸ್ಬೆಂಡ್ ನನಗೆ ಬೇಡ ಅಂತ, ವಾಟ್ ದೇ ಹ್ಯಾವ್ ಗಾಟ್ ಅದೇ ಥರ ಹಸ್ಬೆಂಡೇ ಅವ್ರಿಗೆ ಸಿಕ್ಕಿರೋದು. ಓಕೆ, ಒಬ್ಬ ಬಿಸ್ನೆಸ್ ಪರ್ಸನ್ ಲಾಸ್ಟ್ ನವಂಬರಲ್ಲಿ ನಮ್ಮ ರೇಖಿ ಕ್ಲಾಸಿಗೆ ಬಂದಿದ್ರು, 45 years ಏಜು. ಹಿ ಸೆಡ್, ನನಗಿವತ್ತು 2 ಕೋಟಿ ಸಾಲ ಇದೆ, ಇಲ್ಲಿವರೆಗೂ 10 ಬಿಸ್ನೆಸ್ ಮಾಡಿದ್ದೀನಿ, ಎಲ್ಲ ಬಿಸ್ನೆಸ್ಸಲ್ಲೂ ಲಾಸೇ ಆಗಿದೆ. ಓಕೆ, ಯಾಕೆ ನನಗೆ ಈ ಥರ ಆಗ್ತಾಯಿದೆ, ಏನು ಪ್ರೋಸೆಸ್ಸು, ನಾನೇನು ತಪ್ಪು ಮಾಡಿದ್ದೀನಿ, ಏನಕ್ಕೆ ನಾನು ಲಾಸ್ ಆಗಬೇಕು ಅಂತ. ವಾಟ್ ಈಸ್ ಯುವರ್ ಮೈಂಡ್ ಸೆಟ್? ಪ್ರತಿ ಸಲ ನಾನು ಇನ್ವೆಸ್ಟ್ ಮಾಡಬೇಕಾದ್ರೆ ನಂಗೆ ಭಯ ಇರುತ್ತೆ, ನನ್ನ ಹಳೆ ಥರ ಇಲ್ಲೂ ನನ್ನ ಕೈ ಸುಟ್ಕೋಬಾರ್ದು, ನನ್ನ ದುಡ್ಡು ಲಾಸ್ ಆಗಬಾರ್ದು, ಜನ ನನಗೆ ಮೋಸ ಮಾಡಬಾರ್ದು, ಎಲ್ಲ ಕಡೆ ಮೋಸ ಆಗಿದೆ. ಹೊಸ ಬಿಸ್ನೆಸ್ ಇರ್ಬೋದು ಪ್ರತಿ ಸಲ, ಆದರೆ ಓಲ್ಡ್ ಮೈಂಡ್ಸೆಟ್ಟು ಅಲ್ವಾ, ಓಲ್ಡ್ ಇಂಟೆನ್ಷನ್ಸು, ಓಲ್ಡ್ ಎನರ್ಜಿ, ಆದರೆ ಹೊಸ ಬಿಸ್ನೆಸ್ಸು. ಇಲ್ಲಿ ಎನರ್ಜಿ ಜಾಸ್ತಿ ಯಾವುದಕ್ಕಿದೆ? ಓಲ್ಡ್. ಆ ಓಲ್ಡ್ ಎನರ್ಜಿನ ನೀವು ಹೊಸ ಬಿಸ್ನೆಸ್ಗೆ ಹಾಕಿದ್ರೆ ಡೆಫಿನೆಟ್ಲಿ ಹೊಸ ಬಿಸ್ನೆಸ್ಸು ಸಹ ಫೇಲೇ ಆಗೋದು. ಸೊ ಭಯದ ಮೇಲೆ ಎನರ್ಜಿ. ಎಸ್, ಭಯ ಕಳ್ಕೊಂಡ್ಬಿಡ್ತೀನಿ, ಲಾಸ್ ಆಗಿಬಿಡ್ತೀನಿ, ಮತ್ತೆ ಜನ ನನಗೆ ಮೋಸ ಮಾಡಿಬಿಡ್ತಾರೆ. ದಿಸ್ ಈಸ್ ಕಾಲ್ಡ್ ರಿವರ್ಸ್ ಮ್ಯಾನಿಫೆಸ್ಟೇಷನ್. ಮೋಸ ಮಾಡೋ ಜನ ನನಗೆ ಬೇಡ, ಮೋಸ ಮಾಡೋ ಜನನೇ ನಿಮಗೆ ಸಿಗೋದು. ಯಾಕೆ ನೀವು ಪದೇ ಪದೇ ಮೋಸ ಮಾಡೋ ಜನ ಬೇಡ ಅನ್ನೋದು ನಿಮ್ಗಲ್ಲಿ ಎನರ್ಜಿ ಅಲ್ಲ. ನೀವೇನಕ್ಕೆ ಜಾಸ್ತಿ ಎನರ್ಜಿ ಕೊಡ್ತಾ ಇದ್ದೀರಾ, ಮೋಸ ಮಾಡುವಂತಹ ಜನಗಳು, ಎಲ್ಲೋದ್ರೂ ಮೋಸ ಮಾಡುವಂಥ ಜನನೇ ಸಿಗ್ತಾರೆ. ಸೊ ಡೆಫಿನೆಟ್ಲಿ ಯು ಅಟ್ರಾಕ್ಟ್ ಮೋಸ ಮಾಡುವಂತಹ ಜನ. ಒಬ್ಬ ಯಾರೋ ಒಂದು ಕತೆ ಮೊನ್ನೆ ನಮ್ಮ ಸಂಪಸ್ತರು ಹೇಳ್ತಾ ಇದ್ರು, ಅವ್ನು ಹರನ ಭಕ್ತ ಇರ್ತಾನೆ, ಹರಿ ಅವನಿಗೆ ಇಷ್ಟ ಇಲ್ಲ, ಅವನು ಹರನಿಗೆ ಪೂಜೆ ಮಾಡ್ತಾ ಮಾಡ್ತಾ ಹರಿ ಯಾವುದೇ ಕಾರಣಕ್ಕೂ ನನ್ನ ಕಣ್ಣಿಗೆ ಬರೋದು ಬೇಡ ಅಂದರೆ ಹರಿನೇ ಬರ್ತಾನೆ, ಯಾಕಂದ್ರೆ ಹರಿ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡಿರ್ತಾನೆ. ಇಲ್ಲಿ ಜಸ್ಟ್ ಮೈಂಡ್ ಇದೆ ಅಷ್ಟೇನೆ, ಎನರ್ಜಿ ಫುಲ್ಲು ಹರಿ ಕಡೆ ಇದೆ. ಅವ್ರು ಬೇಡ ಇವ್ರು ಬೇಡ ಅಂತ ಹೇಳಿ ಎನರ್ಜಿ ಅಲ್ಲಿ ಹಾಕ್ತಾರೆ, ಫಿಸಿಕಲಿ ಅಲ್ಲಿ ಕೂತಿದ್ದಾರೆ ಅಷ್ಟೇ ಅವರು. ಆದ್ರಿಂದ ಸೊ ಒನ್ಸ್ ಯಾವಾಗ ನಾವು ಈ ಓಲ್ಡ್ ಫಿಯರ್ಸನ್ನು ನಾವು ಎಲ್ಲಿವರೆಗೂ ತೆಗಿಯಲ್ಲ, ಡೆಫಿನೆಟ್ಲಿ ಈ ರಿವರ್ಸ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಲೈಫಲ್ಲಿ ಆಗ್ತಾನೆ ಇರುತ್ತೆ. ನಮಗೆ ಇತ್ತೀಚೆಗೆ ತುಂಬ ವೈರಲ್ ಆಗಿರೋಂಥ ವಿಡಿಯೋ ಅಂತ ಹೇಳ್ಬೋದು. ಪ್ರಿಯಾಂಕಾ ಅವ್ರ ತಂಗಿ, ಪ್ರಿಯಾಂಕಾ ಚೋಪ್ರಾ ಅವ್ರ ತಂಗಿ, ಸೊ ಪರಿಣಿತಿ ಚೋಪ್ರಾ, ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಐ ಡೋಂಟ್ ಗೆಟ್ ಮ್ಯಾರಿ ಅ ಪೊಲಿಟಿಷಿಯನ್ ಅಂತ ಹೇಳಿ. ಇವತ್ತು ಅವ್ರ ಹಸ್ಬೆಂಡ್ ಯಾರು? ರಾಘವ್ ಚಡ್ಡಾ, MP. ಸೊ ಬೇಡ ಅನ್ನೋದ್ರ ಕಡೆ ಯಾಕೆ ಫೋಕಸ್ ಮಾಡ್ತೀರಾ? ಐ ಆಲ್ವೇಸ್ ಆಸ್ಕ್ ದಮ್. ಜನಗಳನ್ನ ಕೇಳೋದೇ ಒಂದು, ನಿಮಗೆ ಬೇಡ ಅನ್ನೋದ್ರ ಕಡೆ ಅಷ್ಟೊಂದು ಕಾನ್ಸಂಟ್ರೇಷನ್ ಇದೆ, ಬೇಕು ಅನ್ನೋದ್ರ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಫೋಕಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿ, ಅಷ್ಟೇ ಸರ್. ಇನ್ನೇನು ರಾಕೆಟ್ ಸೈನ್ಸ್ ಇಲ್ಲ ಮ್ಯಾನಿಫೆಸ್ಟೇಷನ್ ಅಲ್ಲಿ. ಜಸ್ಟ್ ಫೋಕಸ್ ಅನ್ನ ಶಿಫ್ಟ್ ಮಾಡ್ಕೊಳ್ಳಿ. ಮಕ್ಕಳಿಗೂ ಅದನ್ನೇ ಹೇಳ್ಕೊಟ್ಟಿರ್ತಾರೆ, ಬೇಡ 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 ಬೇಡ. ಟೇಕ್ ಇಟ್ ಔಟ್. ನಿಮ್ಮ ಲೈಫಿಂದ ನೋ ಅನ್ನೋ ಪದನ ತೆಗೆದ್ಬಿಡಿ, ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ನಿಮ್ಮ ಲೈಫು ಅಂತ ಹೇಳಿ.